ಇವತ್ತು ಜಾನ ಗುಜರಾತ್ಗೆ ಹೋಗ್ತಿದ್ದಾಳ ಕಣೋ. ನೀನು ಹೋಗೊಂದ್ಸತಿ ಮಾತಾಡೋ. ನೀನು ಮಾತಾಡಿದ್ರೆ ಕನ್ವೇಸ್ ಆಗ್ತಾಳ ಕಣೋ. ಲೇ ನಂದು ಇನ್ನೊಂದೆರಡು ದಿನ ನಿನ್ನ ಬೈಕ್ ಯೂಸ್ ಮಾಡ್ಕೋತೀನೋ. ನಾನೇನು ಮಾತಾಡ್ತೆ ನೀನೇನು ಮಾತಾಡ್ತಿದ್ಯಾ? ನಿಂಗೆ ಜಾನ ಅಂದ್ರೆ ತುಂಬ ಇಷ್ಟ ಅಂತ ಗೊತ್ತು ಕಣೋ. ಜಾನು ಕೂಡ ತುಂಬ ಫೀಲ್ ಆಗ್ತಿದ್ದಾಳ ಕಣೋ. ಮಾತಾಡೋ ಪ್ಲೀಸ್. ಲೈಟಾಗಿ ತಗೊಳ್ಳೋ. ಸತ್ಯನ ಮುಚ್ಚಿಡೋದು ಮರ್ಡರ್ ಮಾಡೋಕ್ಕಿಂತ ದೊಡ್ಡ ಅಪರಾಧ ಅಂತ ನಿನಗೆ ಗೊತ್ತಿಲ್ವಾ? ನನ್ನ ಕ್ಲಾಸಿಗೆ ಟೈಮ್ ಆಗುತ್ತೆ ಸರ್. ಅರ್ಥ ಆಗ್ತಿಲ್ವ ಅವನಿಗೆ? ಥ್ಯಾಂಕ್ ಯು. ಬ್ರೇಕಿಂಗ್ ನ್ಯೂಸ್. ನಗರದ ಹೊರಗಿರುವಂತ ಒಂದು ಕೆರೆನಲ್ಲಿ ಗುರ್ತು ಸಿಗದೆ ಇರುವಂತ ಒಂದು ಶವನ ಹುಡುಕಿ ತೆಗೆದಿದ್ದಾರೆ. ಮುತ್ತುರಾಜ್ ಮತ್ತೆ ಜನಾರ್ದನ್ ಮಧ್ಯೆ ಆಳವಾದ ದ್ವೇಷ ಇದೆ. ಈ ಕಡೆ ನೋಡು. ಆ ಗುರ್ತು ಸಿಗದೆ ಇರುವಂತ ಶವಗಳಲ್ಲಿ ಒಂದು ಮಿಸ್ ಆಗಿರೋ ನಗರದ ಮೇಯರ್ ಜನಾರ್ದನ್ ಅವ್ರದ್ದಾಗಿರ್ಬಹುದು ಅಂತ ರವಿಕುಮಾರ್ ಹೇಳ್ತಾ ಇದ್ದಾರೆ. ಮೇಯರ್ನ ತನ್ನ ಸ್ವಂತ ಮಗನ್ ತರ ಸಾಕಿರುವಂತ ರುದ್ರ ಪ್ರತಾಪ್ ಸಾಯಿಸಿ ಆ ಕೆರೆ ಒಳಗಡೆ ಹಾಕಿದ್ದಾರೆ ಅಂತ ನಮ್ ಹತ್ರ ಸಾಕ್ಷಿ ಇದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಮಿಸ್ಟರ್ ರುದ್ರ ಪ್ರತಾಪ್, ಮೇಯರ್ ಇರೋ ಜಾಗ ಗೊತ್ತಾಗಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಅವಾಗ ನೀನು ಅರೆಸ್ಟ್ ಮಾಡೋದಕ್ಕೆ ಸಾಕ್ಷಿ ಜೊತೆ ಬರ್ತೀನಿ. ಭಿಕ್ಷೆ ಬಿಡೋದಕ್ಕೆ ರೆಡಿ ಆಗಿರೋ. ಅಷ್ಟಕ್ಕೂ ನಿಮ್ ಬಗ್ಗೆ ತಿಳಿಸಿದ್ದೆ ನಿಮ್ ಕೊಡವನೆ. ತಲೆ ತೆಗಿಯಕ್ಕಂತ ಒಬ್ಬ ಇದ್ರೆ ತಲೆ ಕಾಯಕ್ಕೂ ಅಂತ ಇನ್ನೊಬ್ಬ ಇರ್ತಾನೆ ಕಣೋ. ಯಾರೋ ಹೇಳಿದ್ದು? ಯಾರೋ ಇದನ್ನೆಲ್ಲ ಅವ್ನಿಗೆ ಹೇಳಿದ್ದು? ಯಾರೋ ಪೊಲೀಸ್ ಅವ್ರಿಗೆ ಹೇಳಿದ್ದು? ಯಾರೋ ಪೊಲೀಸ್ ಅವ್ರಿಗೆ ಹೇಳಿದ್ದು? ಯಾವನವನು? ಯಾವನವನು? ಯಾರೋ ಯಾರೋ ಯಾರೋ? ನೀನಾ? ಪ್ರಭಾಕರ್, ಈ ನನ್ ಮಕ್ಳು ಯಾವನ ಜೀವಂತ ಗುಳಿಬಾರ್ದು ಕಣ. ನಮ್ಮವ್ರನ್ನೆಲ್ಲ ಯಾಕೆ ಸಾಯಿಸ್ಬೇಕಣ? ನಾನು ಯಾವಾಗಿಂದನೂ ಹೇಳ್ತಿದ್ದೀನಿ ಆ ಮನು ಪೊಲೀಸ್ ಅವ್ರ ಹತ್ರ ಹೋಗೇ ಹೋಗ್ತಾನೆ ಅಂತ. ನೀವೇ ನಂಬಲಿಲ್ಲ. ಇಲ್ಲಿ ನೋಡಿ, ಇವತ್ ಬೆಳಗ್ಗೆ ಅವ್ರಿಬ್ರು ಮೀಟ್ ಆಗಿರೋ ಫೋಟೋಗಳಿವು. ಸರಿಯಾಗಿ ಅವ್ರಿಬ್ರು ಮೀಟ್ ಆಗಿರೋ ಟೈಮ್ಗೆ ಎಲ್ಲಾ ಶವಗಳು ಹೊರಗೆ ಬಂದಿದೆ. ಅದಕ್ಕೆ ಇವನೇ ಸಾಕ್ಷಿ. ನನ್ಗೆ ದ್ರೋಹ ಮಾಡ್ತಾನೆ ಅವನು. ಅವನು ಎಲ್ಲೇ ಇದ್ರು ಅವನ ಎತ್ರ. ಸರಿ ಅಣ್ಣ. ನೋಡ್ರ ಗಾಡಿ ತೆಗಿರೋ. ಅಣ್ಣ ಲೇ ನಂದು, ಸಾರು ಮನುನ ಸಾಯಿಸ್ಬಿಡಿ ಅಂತ ಹೇಳಿದಾನೋ. ಎಲ್ಲಿದಾನ ಅವನು? ಫೋನ್ ಸಿಗಿತಲ್ಲ. ಲೇ ಅವನಿಗೆ ಬೇಗ ಇನ್ಫಾರ್ಮ್ ಮಾಡೋ. ಸಾರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಏನ್ ಮಾತಾಡ್ತಿದ್ಯಾ ಅಣ್ಣ? ಮನುನ ಅಣ್ಣ ಸಾಯಿಸೋದಂದ್ರೇನು? ನಾನು ಈಗಲೂ ಅಣ್ಣನ ಹತ್ರ ಮಾತಾಡ್ತೀನಿ. ಬರ್ತೀನಿ ಅಣ್ಣ, ಬರ್ತೀನಿ. ಅಣ್ಣ ಏನಾಗಿದೆ ಅಣ್ಣ? ಯಾಕೆ ಇಷ್ಟು ಅರ್ಜೆಂಟಲ್ಲಿ ಹೋಗ್ತಿದ್ಯಾ ಅಣ್ಣ?